ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆಂದನೋ ಧಾರಾವಾಹಿಯ 16ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಲ್ಲ. ಅಣ್ಣ, ನಿಮ್ಮ ಹುಡುಗಿ ನೀವು ಅಂದ್ಕೊಂಡ ಹಾಗೇನಿಲ್ಲ ಬಿಡಿ. ಕಾಲೇಜಲ್ಲಿ ಯಾವುದೋ ಕ್ರಿಶ್ಚಿಯನ್ ಹುಡುಗನ ಜೊತೆ ತುಂಬ ಓಡಾಡ್ತಾ ಇದ್ಲಂತೆ. ಹುಡುಗನ ಹೆಸರು ಜೋಸೆಫ್ ಅಂತೆ. ಅವನೀಗ ಫಾರಿನ್ನಲ್ಲಿದ್ದಾನಂತೆ. ಬಹುಶಃ ಸರೆಯೂ ಕೂಡ ಅವನ ಜೊತೆಗೆ ಹೋಗಿರಬೇಕು. ಹೀಗೊಂದು ಸುದ್ದಿ ತಂದಿದ್ದರು ಪ್ರಶಾಂತನ ಹುಡುಗರು. ವಾ, ಹಂಗಾರೆ ಅವಳೇನು ಅಪ್ರಂಜಿ ಅಲ್ಲ ಬಿಡು. ನಾನು ಅವಳನ್ನು ಚಿನ್ನದಂಥ ಹುಡುಗಿ ಅಂತ ತಪ್ಪು ತಿಳ್ಕೊಂಡಿದ್ದೆ ಅಷ್ಟೇ. ನಮ್ಮ ಮಾವ ನೋಡಿದ್ರೆ ಅವಳಂಥ ಹುಡುಗಿ ಈ ಲೋಕದಲ್ಲೇ ಇಲ್ಲ ಅಂತ ಅಂದ್ಕೊಳ್ತಿದ್ದ. ಮೊದಲು ಈ ವಿಷಯನ ಅವನಿಗೆ ತಿಳಿಸ್ಬೇಕು ಎಂದು ರಾಮಕೃಷ್ಣಯ್ಯ ಅವರ ಮನೆ ಕಡೆ ಹೊರಟ ಪ್ರಶಾಂತ. ಅವನ ಮನಸ್ಸಲ್ಲೆಲ್ಲ ಈಗ ಹೊಸ ಹುಡುಗಿ ಪಲ್ಲವಿ ಇದ್ದಿದ್ದರಿಂದ ಸರಯು ಕೈತಪ್ಪಿ ಹೋಗಿದ್ದು ಅಷ್ಟೇನೂ ಬಾಧಿಸಲಿಲ್ಲ. ಪ್ರಶಾಂತ ಸರಯುವಿನ ತಾಯಿ ಮನೆಯವರ ಬಗ್ಗೆ ವಿಚಾರಿಸಲು ಶುರು ಮಾಡಿದಾಗಲೇ ಈ ರೀತಿಯದ್ದೊಂದು ಉಪಾಯ ಮಾಡಿದ್ದ ಸುಮಂತ. ಸರಯುವಿನ ಕಾಲೇಜಿನಲ್ಲಿ ಅವಳಿಗೆ ಇರದ ಪ್ರೇಮಿಯೊಬ್ಬನನ್ನು ಸೃಷ್ಟಿ ಮಾಡಿ ಅವನೊಂದಿಗೆ ಸರಯು ವಿದೇಶಕ್ಕೆ ಓಡಿ ಹೋದಳು ಎಂಬ ಕತೆ ಹರಿಬಿಟ್ಟಿದ್ದ. ಪ್ರಶಾಂತ್ ಸರಯುವಿನ ಬಗ್ಗೆ ವಿಚಾರಿಸಲು ಬಿಟ್ಟಿದ್ದ ಹುಡುಗರ ಮೂಲಕ ಈ ಕಥೆ ಪ್ರಶಾಂತನ ಕಿವಿಯನ್ನೂ ಮುಟ್ಟಿತ್ತು. ಹೊಸ ಹುಡುಗಿಯ ಮತ್ತಿನಲ್ಲಿದ್ದ ಪ್ರಶಾಂತ ಸದ್ಯಕ್ಕೆ ಸರಯುವಿನ ವಿಷಯವನ್ನು ಪಕ್ಕಕ್ಕಿಟ್ಟಿದ್ದ. ಪ್ರಶಾಂತನೆಂಬ ವಿಪತ್ತಿನಿಂದ ಸದ್ಯಕ್ಕೆ ಸರಯು ಪಾರಾಗಿದ್ದಳು. ಅಪ್ಪಾಜಿ, ಎಸ್ಟೇಟ್ ಕಡೆ ಹೋಗದೆ ಎಷ್ಟೊಂದು ದಿನ ಆಗೋಯ್ತು, ಹೋಗಿ ಬರೋಣವಾ? ರಾಯರನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಸುಮಂತನದ್ದು. ನಂಗೆ ಯಾಕೋ ಸ್ವಲ್ಪ ಆಯಾಸ ಅನ್ನಿಸ್ತಾ ಇದೆ ಸುಮಂತ, ನೀನೇ ಹೋಗ್ಬಾ ಎಂದರು ರಾಯರು. ಸುಮಂತನಿಗೆ ಈಗ ಪೇಚಾಟಕ್ಕಿಟ್ಟುಕೊಂಡಿತು. ಹೇಗಾದರೂ ಮಾಡಿ ರಾಯರನ್ನು ಹೊರಗೆ ಕರೆದುಕೊಂಡು ಹೋಗಲೇಬೇಕಿತ್ತು. ಆಯಾಸ ಆಗ್ತಾ ಇದೆಯಾ ಅಪ್ಪಾಜಿ? ಯಾಕೆ? ಹಾಗಾದರೆ ಬನ್ನಿ, ಒಂದು ಸಾರಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದುಬಿಡೋಣ. ಫುಲ್ ಬಾಡಿ ಚೆಕಪ್ ಮಾಡಿಸ್ದೆ ತುಂಬ ದಿನ ಆಗೋಯ್ತು. ಒಂದು ಸಾರಿ ಚೆಕಪ್ ಮಾಡಿಸಿ ಎಲ್ಲ ಸರಿ ಇದೆ ಅಂತ ಅನ್ನಿಸ್ಕೊಂಡು ಬಂದುಬಿಟ್ರೆ ಒಂದು ರೀತಿ ಸಮಾಧಾನ ಎಂದ ಸುಮಂತ. ಅಷ್ಟರಲ್ಲೇ ಮನೆಯ ಲ್ಯಾಂಡ್ಲೈನ್ ರಿಂಗ್ ಆಗಿತ್ತು. ಅತ್ತಲಿಂದ ರಾಯರ ಖಾಸಾ ಗೆಳೆಯರೊಬ್ಬರು ಮಾತನಾಡುತ್ತಿದ್ದರು. ಫೋನಿನಲ್ಲಿ ಮಾತನಾಡಿ ಮುಗಿಸಿದ ರಾಯರು, ಆಸ್ಪತ್ರೆಗೆ ಇನ್ನೊಂದು ದಿನ ಯಾವತ್ತಾದರೂ ಹೋಗೋಣ ಸುಮಂತ. ನನ್ನ ಸ್ನೇಹಿತ ಒಬ್ಬ ವಿದೇಶದಿಂದ ಬಂದಿದ್ದಾನೆ. ಇವತ್ತು ಅವನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀನಿ. ಬಹುಶಃ ರಾತ್ರಿನೇ ಆಗುತ್ತೆ ನಾನು ಬರೋದು. ಭಾಳ ವರ್ಷ ಆಗಿದೆ ಅವನನ್ನು ನೋಡಿ. ಉತ್ಸಾಹದಿಂದ ಸಿದ್ಧರಾಗಿ ರಾಯರು ಹೊರಗೆ ಹೊರಟರು. ಅದು ಅಪ್ಪಾಜಿ, ನನಗೂ ಮನೇಲೇ ಇದ್ದು ಬೇಜಾರಾಗಿದೆ. ಇವತ್ತಿಂದ ಫ್ಯಾಕ್ಟ್ರಿ ಕೆಲಸಕ್ಕೆ ಜಾಯ್ನ್ ಆಗಿ ಬಿಡಲೇ? ರಾಯರು ಕಾರು ಹತ್ತಿ ಹೊರಡುವ ಮುನ್ನ ನಿಧಾನವಾಗಿ ಕೇಳಿದಳು ಸರಯು. ಬೇಡಮ್ಮ, ಇಷ್ಟು ಬೇಗ ಜಾಯ್ನ್ ಆಗೋದು ಬೇಡ. ಇನ್ನೂ ನಿನ್ನ ಕಾಲು ಪೂರ್ತಿ ಸರಿ ಹೋಗಿಲ್ಲ ಅಲ್ವಾ? ಸ್ವಲ್ಪ ದಿನ ಕಳೀಲಿ ರಾಯರು ಹೇಳಿದಾಗ ಸರಿಯು ಮುಖ ಸಪ್ಪಗಾಯಿತು. ಒಂದು ಕೆಲಸ ಮಾಡು, ಇವತ್ತು ಅರುಣನ ಜೊತೆ ಹೋಗಿ ಫ್ಯಾಕ್ಟ್ರಿ ಪೂರ್ತಿ ನೋಡ್ಕೊಂಬಂದ್ಬಿಡು. ಹಾಗೆ ನಮ್ಮ ಎಸ್ಟೇಟ್ ಕೂಡ ನೋಡ್ಕೊಂಡು ಬಂದ್ಬಿಡು ರಾಯರೇ ಹೇಳಿದಾಗ ಸರಯು ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಅಲ್ಲೇ ಇದ್ದ ಅರುಣನನ್ನು ಕರೆದ ರಾಯರು, ಅರುಣ, ಇವತ್ತು ಸರಿಯುಗೆ ನಮ್ಮ ಎಸ್ಟೇಟು ಮತ್ತು ಫ್ಯಾಕ್ಟ್ರಿನ ತೋರಿಸ್ಕೊಂಡು ಬಾ. ಆಮೇಲೆ ಒಂದು ಒಳ್ಳೆಯ ದಿನ ನೋಡಿ ಅವಳು ಕೆಲಸಕ್ಕೆ ಜಾಯ್ನ್ ಆಗಲಿ ಎಂದು ಹೇಳಿ ತಮ್ಮ ಗೆಳೆಯನನ್ನು ಭೇಟಿಯಾಗಲು ನಡೆದರು. ಸರಯು ತನ್ನೊಡನೆ ಬರುವಳೆಂದು ತಿಳಿದ ಅರುಣನ ಮನ ಹಿಗ್ಗಿತು. ಅವನ ಕಣ್ಣುಗಳು ಖುಷಿಯಿಂದ ಅರಳಿದರೆ ಅವನ ಖುಷಿಯನ್ನು ಗಮನಿಸಿದ ಸುಮಂತನ ಅವಡುಗಳು ಬಿಗಿದುಕೊಂಡವು. ಕಣ್ಣು ಕಿರಿದಾಗಿಸಿ ಕೈ ಮುಷ್ಟಿ ಕಟ್ಟಿ ತನ್ನ ಅಸಹನೆ ಹೊರಹಾಕಿದ ಸುಮಂತ್. ಇನ್ನು ಮಾಯಾಳನ್ನು ತನ್ನೊಳಗೆ ಹೊರಗೆ ಕರೆದುಕೊಂಡು ಹೋಗುವುದು ಹೇಗೆಂಬ ಚಿಂತೆ ಸುಮಂತನನ್ನು ಕಾಡುತ್ತಿತ್ತು. ಮಾಯಾ ಅಪ್ಪುವಿನ ಜವಾಬ್ದಾರಿ ತೆಗೆದುಕೊಂಡಿದ್ದರಿಂದ ಅವಳನ್ನು ಸುಲಭವಾಗಿ ಹೊರಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಅಪ್ಪುವಿನ ಕೋಣೆಯಲ್ಲಿ ಅವನನ್ನು ಆಟವಾಡಿಸುತ್ತಾ ತಿಂಡಿ ತಿನ್ನಿಸುತ್ತಿದ್ದ ಮಾಯಾಳನ್ನು ಹಿಂಬದಿಯಿಂದ ಹಗುರಾಗಿ ತಬ್ಬಿದ ಸುಮಂತ್. ಏನು ಸುಮಂತ್, ಇವತ್ತು ನಾನು ನೆನಪಾಗ್ಬಿಟ್ಟಿದ್ದೀನಿ ನಿನಗೆ ಹೇಳಿದವಳ ದನಿಯಲ್ಲಿ ವ್ಯಂಗ್ಯವಿತ್ತು. ಯಾಕೆ ಹಾಗೆ ಹೇಳ್ತಿದ್ಯಾ ಮಾಯಾ? ನೀನೇ ನನ್ನ ಕೈಗೆ ಸಿಗದೆ ಓಡಾಡ್ತಾ ಇರ್ತೀಯ, ಯಾವಾಗಲೂ ಬ್ಯುಸಿ ಇರ್ತೀಯ. ಹೇಗಾದರೂ ಮಾಡಿ ನಿನ್ನ ಜೊತೆ ಕಾಲ ಕಳೆಯೋಣ ಅಂದರೆ ಅಪ್ಪುನ ಬೇರೆ ನೋಡ್ಕೊಳ್ತೀನಿ ಅಂತ ಹೇಳಿದೀಯಾ. ನಾನು ಇವತ್ತಿನ ದಿನಕ್ಕೆ ಎಷ್ಟೊಂದು ಪ್ಲ್ಯಾನ್ ಮಾಡಿಟ್ಟಿದ್ದೆ. ಮುಖ ಸಣ್ಣದಾಗಿಸಿ ದನಿಯಲ್ಲಿ ಬೇಸರ ತುಂಬಿ ಹೇಳಿದ ಸುಮಂತ್. ಏನು ಪ್ಲ್ಯಾನು?
ಆಸಕ್ತಿಯಿಂದ ಕೇಳಿದಳು ಮಾಯಾ. ಅದು ನನ್ನ ಫ್ರೆಂಡಿಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ. ಇವತ್ತಿನ ಲಂಚ್ ಅಲ್ಲೇ ಮುಗಿಸಿ ಶಾಪಿಂಗ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಫ್ಲಾಪ್ ಆಗೋಯ್ತು. ಬೇಸರದಿಂದ ಹೇಳಿದವನ ದನಿಯಲ್ಲಿ ಪ್ರಾಮಾಣಿಕತೆ ಕಾಣಿಸಿತು ಮಾಯಾಳಿಗೆ. ಸರಿ, ಹಾಗಾದರೆ ಬಾ ಹೋಗೋಣ ಎಂದಳು ಮಾಯಾ ಉತ್ಸಾಹದಿಂದ. ಹೇಗೆ ಹೋಗೋದು? ಅಪ್ಪು ಜವಾಬ್ದಾರಿ ಈಗ ನಿನ್ನ ಮೇಲಿದೆಯಲ್ಲ. ಇದೇ ಕಾರಣಕ್ಕೇ ನಾನು ಆ ಸರಿಯೋ ಮೇಲೆ ಅಪ್ಪುವಿನ ಜವಾಬ್ದಾರಿ ಹೊರಿಸೋಣ ಅಂತ ಅಂದ್ಕೊಂಡಿದ್ದು. ಈಗ ನೋಡಿದ್ರೆ ಅವಳು ಕೂಡ ಹೊರಟಿದ್ದಾಳೆ. ಚಿಂತೆ ನಟಿಸುತ್ತಾ ತನ್ನ ದಾಳ ಉರುಳಿಸಿದನು ಸುಮಂತ್. ಪ್ಲೀಸ್ ಸುಮಂತ್, ಅಪ್ಪುನ ಹಾಗೆಲ್ಲ ಜವಾಬ್ದಾರಿ ಅಂತ ಹೇಳಬೇಡ. ಅವನು ನನ್ನ ಪ್ರಾಣ. ಈಗೇನು ನಿನಗೆ ನನ್ನ ಜೊತೆ ಹೊರಗಡೆ ಹೋಗಬೇಕು ಅಷ್ಟೇ ತಾನೇ? ನಮ್ಮ ಜೊತೆ ಅಪ್ಪುನೂ ಕರ್ಕೊಂಡು ಹೋಗೋಣ ಅಷ್ಟೇ, ಮಾಯಾ ಹೇಳಿದಾಗ ಅವಳ ನಟನೆಗೆ ಬೆರಗಾದ ಸುಮಂತ್. ಆದರೆ ಅಪ್ಪು, ಸುಮಂತ್ ಅನುಮಾನಿಸಿದಾಗ, ಡೋಂಟ್ ವರಿ, ಅವನನ್ನು ನಾನು ಸಂಭಾಳಿಸ್ತೀನಿ ಎಂದಳು ಮಾಯಾ. ಮಾಯಾ ಅಪ್ಪುವನ್ನು ಹೊರಗೆ ಕರೆದುಕೊಂಡು ಹೋಗಲು ಸಿದ್ಧ ಮಾಡುತ್ತಿರುವಾಗ ಅವಳ ಕಣ್ಣು ತಪ್ಪಿಸಿ ಮಾಯಾ ಪ್ರತಿ ಬಾರಿ ಅಪ್ಪುವಿಗೆ ಕೊಡುತ್ತಿದ್ದ ಮಾತ್ರೆಗಳ ಕವರನ್ನು ತೆಗೆದುಕೊಂಡನು ಸುಮಂತ. ನೀನು ಅಪ್ಪುನ ರೆಡಿ ಮಾಡಿಕೊಂಡು ಕೆಳಗಡೆ ಬಾ, ನಾನು ಕೆಳಗಡೆ ಕಾರ್ ತೆಗಿತಾ ಇರ್ತೀನಿ ಎಂದು ಹೇಳಿ ಕೋಣೆಯಿಂದ ಹೊರಗೆ ಹೋದ ಸುಮಂತ ಸುಶಾಂತನಿಗೆ ಅಪ್ಪುವಿನ ಕೋಣೆಯಿಂದ ತಂದಿದ್ದ ಮಾತ್ರೆಗಳನ್ನು ನೀಡಿದ. ನಾವೆಲ್ಲ ಈಗ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಸುಶಾಂತ್, ಇನ್ನು ಮುಂದಿನದ್ದೆಲ್ಲ ನಿನಗೆ ಮತ್ತು ಸುಷ್ಮಾಗೆ ಸೇರಿದ್ದು ಎಂದು ಹೇಳಿ ಅವಸರದಿಂದ ಹೊರಟನು. ನೀವು ಅಲ್ಲಿ ಕೆಲಸಕ್ಕೆ ಸೇರಿರೋದೇ ಈ ಡ್ರಗ್ ಕೇಸ್ನ ಸಾಲ್ವ್ ಮಾಡೋದಕ್ಕೆ, ಆದರೆ ಅದರಲ್ಲಿ ಯಾವ ಪ್ರಗತಿ ಕೂಡ ತೋರಿಸ್ತಾ ಇಲ್ಲ. ತುಸು ಕೋಪದಲ್ಲಿ ಇದ್ದರು ಕಮಿಷನರ್. ಇಲ್ಲ ಸರ್, ನಾನಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಮನೆಯಲ್ಲಂತೂ ಯಾವ ಅವ್ಯವಹಾರ ಕೂಡ ನಡೀತಾ ಇಲ್ಲ. ಆ ಮನೆ ಮಕ್ಕಳು ಯಾರೂ ದೇಶದ್ರೋಹ ಮಾಡೋಂಥವ್ರಲ್ಲ ಸರ್. ರಾಯರಿಗೆ ಆಗಲಿ ಅಥವಾ ಅವ್ರ ಮಕ್ಕಳಾಗಿರೋ ಸುಮಂತು, ಸುಶಾಂತು ಇವ್ರಿಗೆ ಆಗಲಿ ಈ ಅವ್ಯವಹಾರದ ಸುಳಿವು ಸ್ವಲ್ಪ ಕೂಡ ಇಲ್ಲ. ನನ್ನ ಪ್ರಕಾರ ಇದಕ್ಕೆಲ್ಲ ಮೂಲ ಕಾರಣ ಅರುಣ್ ಇರಬಹುದು, ಅಥವಾ ಆ ವ್ಯೂಹದಲ್ಲಿ ಅರುಣ್ ಕೂಡ ಒಂದು ಭಾಗ ಇರ್ಬೋದು. ಅದರ ಬಗ್ಗೆ ಅನುಮಾನ ಅಂತೂ ಇದೆ. ಮತ್ತು ಇನ್ನೂ ಒಂದು ಯಾವುದೋ ಚಕ್ರವ್ಯೂಹದಲ್ಲಿ ಮನೆಯವರೆಲ್ಲ ಸಿಕ್ಕಿಬಿದ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ನಮ್ಮ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ, ಆದರೆ ಆ ಮನೆಯವ್ರಿಗೆ ಸಂಬಂಧಪಟ್ಟಿದ್ದು ಎಂದು ಹೇಳುತ್ತಾ ತನಗೆ ಬಂದಿರುವ ಅನುಮಾನಗಳ ವಿಷಯಗಳನ್ನೆಲ್ಲ ಕಮಿಷನರಿಗೆ ತಿಳಿಸಿದರು. ಭಾವನಾ ಅಲಿಯಾಸ್ ಭೋಜಮ್ಮ ಹೇಳಿದ ಮಾತುಗಳನ್ನು ಕೇಳಿದ ಕಮಿಷನರ್ ತುಸು ಹೊತ್ತು ಗಂಭೀರವಾಗಿ ಯೋಚಿಸುತ್ತಾ ಕುಳಿತರು. ನಿಮ್ಮ ಕೆಲಸ ಅಲ್ಲಿ ಮುಗಿದಿದೆ ಭಾವನಾ. ಆ ಮನೆಯವರಿಗೆ ಅನುಮಾನ ಬಾರದ ಹಾಗೆ ಇನ್ನೊಂದು ವಾರದಲ್ಲಿ ಅಲ್ಲಿಂದ ಹೊರಗೆ ಬಂದುಬಿಡಿ. ಅಷ್ಟರಲ್ಲಿ ನಿಮ್ಮನ್ನು ಬೇರೆ ಜಾಗಕ್ಕೆ ವರ್ಗಾವಣೆ ಮಾಡಿರ್ತೀನಿ. ಹಿರಿಯ ಅಧಿಕಾರಿಗಳ ಮಾತಿಗೆ ಬದಲು ಹೇಳಲಾಗದೆ ಅಲ್ಲಿಂದ ಹೊರಟರು ಭಾವನಾ. ಆದರೆ ಬೃಂದಾವನದ ಮೇಲೆ ಅಪಾಯದ ಚಕ್ರ ಸುತ್ತುತ್ತಿರುವುದನ್ನು ಕಂಡು ಅದನ್ನು ಅವರಿಗೆ ತಿಳಿಸದೆ ಹಾಗೇ ಹೋಗಲು ಮನಸ್ಸು ಬರಲಿಲ್ಲ. ತನ್ನ ಪರಿಮಿತಿಯಲ್ಲಿಯೇ ಅವರಿಗೆ ಏನಾದರೂ ಸಹಾಯ ಮಾಡುವ ಅಭಿಲಾಷೆ ಭಾವನಾ ಅಲಿಯಾಸ್ ಭೋಜಮ್ಮನಿಗೆ ಇತ್ತು. ಇತ್ತ ಸುಷ್ಮಾ ಹಾಗೂ ಸುಶಾಂತ್ ನಾಟಕಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಕೆಳಗಡೆ ಹಾಲ್ನಲ್ಲಿ ನಿಂತಿದ್ದ ಎಲ್ಲರಿಗೂ ಸುಶಾಂತ್ ರೂಮಿನಲ್ಲಿ ಜಗಳ ನಡೆಯುತ್ತಿದ್ದುದು ಕೇಳಿಸ್ತಾ ಇತ್ತು. ಜಗಳ ಯಾವ ವಿಷಯಕ್ಕೆ ಆರಂಭವಾಗಿದೆ ಎಂದು ಮಾತ್ರ ಯಾರಿಗೂ ತಿಳಿದಿರಲಿಲ್ಲ. ಸುಮಂತ್ ಮಾಯಾ ಮತ್ತು ಅಪ್ಪುವನ್ನು ಕರೆದುಕೊಂಡು ಮನೆಯಿಂದ ಹೊರಟಾಗಿತ್ತು. ಸರಯೂ ಕೂಡ ಅರುಣ್ ಜೊತೆಗೆ ಫ್ಯಾಕ್ಟ್ರಿಗೆ ಹೋಗಿಯಾಗಿತ್ತು. ಕೆಲಸದವರೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ನಿರತರವಾಗಿರುವಂತೆ ಕಂಡರೂ ಎಲ್ಲರ ಕಿವಿಯೂ ಸುಶಾಂತನ ಕೋಣೆಯ ಕಡೆಗೇ ಇತ್ತು. ಸ್ವಲ್ಪ ಹೊತ್ತಿನಲ್ಲಿಯೇ ಸುಷ್ಮಾ ತುಂಬಿದ ಸೂಟ್ಕೇಸ್ನೊಂದಿಗೆ ದಡದಡನೆ ಮೆಟ್ಟಲು ಇಳಿದು ಬರುವುದನ್ನು ಕಂಡು ಅಲ್ಲಿಯೇ ಕೆಲಸ ಮಾಡುತ್ತಿದ್ದವರೆಲ್ಲ ಕಣ್ಣ ಸನ್ನೆ ಮೂಲಕ ಮಾತನಾಡಿಕೊಂಡರು. ಮನೆ ಯಜಮಾನಿಯನ್ನು ಮನೆ ಬಿಟ್ಟು ಹೋಗದಂತೆ ತಡೆಯುವ ಧೈರ್ಯ ಅಲ್ಲಿಯ ಕೆಲಸಗಾರರಿಗೆ ಇರಲಿಲ್ಲ. ಹಾಲಿನಲ್ಲಿ ಕೆಲಸ ಮಾಡುತ್ತಿದ್ದ ಪೂವಮ್ಮ ಮಾತ್ರ ಅಡುಗೆ ಮನೆಯಲ್ಲಿದ್ದ ಲಕ್ಷ್ಮಿಯವರ ಬಳಿ ಓಡಿ ಹೋಗಿ, ಲಕ್ಷ್ಮಿ, ಆ ನಮ್ಮ ಚಿಕ್ಕ ಯಜಮಾನಿ ಸುಷ್ಮಾ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅನಿಸುತ್ತೆ. ಮೇಲ್ಗಡೆ ಕೋಣೆಯಲ್ಲಿ ಸುಶಾಂತಪ್ಪನಿಗೂ ಆ ಯಮ್ಮಂಗೂ ಜೋರು ಜಗಳ ಆಗ್ತಾ ಇತ್ತು. ಈಗ ನೋಡಿದ್ರೆ ಒಂದು ದೊಡ್ಡ ಸೂಟ್ ಕೇಸ್ ತಗೊಂಡು ಆ ಯಮ್ಮ ಹೋಗ್ತಾ ಇದ್ದಾಳೆ ಎಂದು ಹೇಳಿದಳು. ಅಯ್ಯೋ ಹೌದಾ? ಗಾಬರಿಯಿಂದ ಹೊರಬಂದ ಲಕ್ಷ್ಮಿ ಸುಷ್ಮಾಳ ಹಿಂದೆ ಹೋಗಲು ಪ್ರಯತ್ನ ಪಡುವಾಗಲೇ ಸುಷ್ಮಾ ಕಾರ್ ಹತ್ತಿ ಹೊರಟಿ ಹೋಗಿಯಾಗಿತ್ತು. ಬೇಸರದಿಂದ ಮನೆ ಒಳಗೆ ಬಂದಳು ಲಕ್ಷ್ಮಿ. ಅದೇ ಸಮಯಕ್ಕೆ ಮಹಡಿ ಮೇಲಿಂದ ಇಳಿದು ಬಂದ ಸುಶಾಂತ್ ಏನೂ ನಡೆದೇ ಇಲ್ಲವೆನ್ನುವಂತೆ ಡೈನಿಂಗ್ ಟೇಬಲ್ ಬಳಿ ಹೋಗಿ ಕುಳಿತು, ಲಕ್ಷ್ಮಿ, ತಲೆ ಸಿಡಿತಾ ಇದೆ, ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡಿ ಎಂದು ಹೇಳಿದ. ಜೊತೆಗೆ, ಲಕ್ಷ್ಮಿ, ಇವತ್ತು ಒಬ್ಬರು ತುಂಬ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರೆ, ಒಳ್ಳೆ ಅಡುಗೆ ಮಾಡಿ
ಎಂದು ಹೇಳಿದ. ಅಲ್ಲಿದ್ದ ಎಲ್ಲರಿಗೂ ಸುಷ್ಮಾ ಸುಶಾಂತ್ ಜಗಳದ ಕಾರಣ ಆ ಫ್ರೆಂಡ್ ಇರಬಹುದು ಎನ್ನುವ ಅನುಮಾನ ಬಂದಿತು. ನೋಡಿ ಸರಿಯು, ಇದೇ ಯಜಮಾನ್ರ ಫ್ಯಾಕ್ಟ್ರಿ ಎನ್ನುತ್ತಾ ಫ್ಯಾಕ್ಟರಿಯ ಪರಿಚಯ ಮಾಡಿಕೊಡುತ್ತಾ ನಡೆಯುತ್ತಿದ್ದ ಅರುಣ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡಿಕೊಂಡು ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದರು ಸರಿಯು ಹಾಗೂ ಅರುಣ್, ಇಲ್ಲಿಯ ಯಾವುದೇ ಕೆಲಸಗಳು ಕೂಡ ನನಗೆ ತಿಳಿದಿಲ್ಲ. ನಾನಿಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಎಂದು ಸರಿಯು ಕೇಳಿದಾಗ, ನಾನು ಅಂದ್ಕೊಂಡ ಹಾಗೆ ಎಲ್ಲ ನಡೆದ್ರೆ ಈ ಎಲ್ಲ ಆಸ್ತಿಗೂ ನಾನೇ ಯಜಮಾನ, ನೀನೇ ಯಜಮಾನಿ ಆಗ್ತೀಯ ಸರು ಎಂದುಕೊಂಡನು ಮನಸ್ಸಿನೊಳಗೆ. ತನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದ ಅರುಣನ ಮುಖದ ಮುಂದೆ ಚಿಟಿಕೆ ಹೊಡೆದು, ಹಲೋ ಅರುಣ್, ಎಲ್ಲಿ ಕಳೆದು ಹೋದ್ರಿ? ಇಲ್ಲಿ ನಾನು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಎಂದು ಮತ್ತೆ ಕೇಳಿದಳು ಸರಿಯು. ಒಂದು 4 ದಿನ ಕೆಲಸ ಮಾಡಿ ನೋಡಿ, ಆವಾಗ ಎಲ್ಲ ಕಡೆದು ಗೊತ್ತಾಗುತ್ತೆ. ನೋಡೋಣ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಸರಿ ಹೋಗುತ್ತೆ ಅಂತ ಎಂದು ಹೇಳುತ್ತಾ ಮುಂದೆ ನಡೆದನು ಅರುಣ್. ಓಹ್ ಸ್ನೇಹ, ಬನ್ನಿ ಬನ್ನಿ ಬನ್ನಿ, ಐ ವಾಸ್ ವೇಟಿಂಗ್ ಫಾರ್ ಯು. ಆಧುನಿಕ ಉಡುಗೆ ತೊಟ್ಟಿದ್ದ ಸುಂದರವಾದ ಯುವತಿಯನ್ನು ಸ್ವಾಗತಿಸುತ್ತಾ ಸುಶಾಂತ್ ಹೇಳಿದಾಗ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲರ ಕಣ್ಣು ಆ ಯುವತಿಯ ಕಡೆ ತಿರುಗಿತ್ತು. ಆಧುನಿಕ ವಿನ್ಯಾಸದ ಉಡುಪು ತೊಟ್ಟು, ನಯವಾದ ರೇಷ್ಮೆ ಕೂದಲನ್ನು ಹರಡಿ, ಹೈ ಹೀಲ್ಸ್ ತೊಟ್ಟ ಸುಂದರವಾದ ಬೆಡಗಿ ಮಾರ್ಜಾಲ ನಡಿಗೆಯಲ್ಲಿ ಮನೆಯೊಳಗೆ ಬಂದಳು. ಅವಳ ಜೊತೆಗೆ ಬಂದ ಸುಶಾಂತನ ಮೊಗದ ತುಂಬ ಸುಂದರವಾದ ನಗು ಹರಡಿತ್ತು. ಲಕ್ಷ್ಮಿ, ಇವರೇ ನನ್ನ ಇಂಪಾರ್ಟೆಂಟ್ ಗೆಸ್ಟ್. ಬೆಳಿಗ್ಗೆ ಹೇಳಿದ್ನಲ್ಲ, ಅವರೇ ಇವರು. ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬನ್ನಿ ಲಕ್ಷ್ಮಿ ಎಂದಾಗ ಲಕ್ಷ್ಮಿ ಗಂಟು ಹಾಕಿದ ಮುಖ ಇಟ್ಟುಕೊಂಡು ಕಾಫಿ ಮಾಡಲು ಅಡಿಗೆ ಮನೆ ಕಡೆ ನಡೆದರು. ಸೋಫಾದಲ್ಲಿ ಆ ಹುಡುಗಿಯ ಪಕ್ಕದಲ್ಲೇ ಕುಳಿತಿದ್ದ ಸುಶಾಂತನ ಕಡೆಗೆ ಕೆಲಸದವರೆಲ್ಲರ ದೃಷ್ಟಿ ಇತ್ತು. ಅವರ ಆ ನೋಟ ಸಹಿಸಲಾರದೆ ಸುಶಾಂತ್ ಅವರೆಲ್ಲರನ್ನೂ ಅಲ್ಲಿಂದ ದೂರ ಕಳಿಸಿದ. ನೋಡ್ದ, ಚಿಂದಂತ ಹೆಂಡತಿ ಇಟ್ಕೊಂಡು ಇನ್ಯಾವಳನ್ನೋ ಕರ್ಕೊಂಬಂದ್ಯಾರೆ. ಅದಕ್ಕೆ ಆಯಮ್ಮ ಜಗಳ ಆಡ್ಕೊಂಡು ಹೋಯ್ತೋ ಏನೋ. ಪೂವಮ್ಮ ತನ್ನ ಜೊತೆಗೆ ಮನೆ ಕೆಲಸ ಮಾಡುತ್ತಿದ್ದ ಭೋಜಮ್ಮನಿಗೆ ಹೇಳಿದಳು. ದೊಡ್ಡೋರ ಮನೆ ಸಮಾಚಾರ ನಮ್ಗೆ ಯಾಕೆ ಬಿಡು, ನಮ್ಮದೇ ಹಾಸಿ ಹೊದಿಯೋಷ್ಟಿದೆ. ಅವ್ರು ಯಾಕಾದರೂ ಜಗಳ ಆಡಲಿ, ಇವ್ರು ಯಾರನ್ನಾದರೂ ಕರ್ಕೊಂಡು ಬರಲಿ, ನಮಗೇನು ಹೇಳು, ಬಡವಾ ನೀ ಮಡಗ್ದಂಗಿರು ಅಂತ ನಮ್ಮದೆಷ್ಟೋ ಅಷ್ಟು ನೋಡ್ಕೊಂಡು ಹೋದ್ರೆ ಸಾಕಾಗಿದೆ ಎಂದಳು ಭೋಜಮ್ಮ ನಿರಾಸಕ್ತಿ ನಟಿಸುತ್ತಾ. ತಾನು ಪೂವಮ್ಮನ ಮಾತಿನಲ್ಲಿ ಆಸಕ್ತಿ ತೋರಿಸಿದರೆ ಅವಳು ತನ್ನ ಸುತ್ತಮುತ್ತಲೇ ಇರುತ್ತಾಳೆ, ಅದರಿಂದ ತನ್ನ ಕೆಲಸ ತಾನು ಸರಿಯಾಗಿ ಮಾಡಲಾಗುವುದಿಲ್ಲ ಎಂಬ ಚಿಂತೆ ಅವಳದ್ದು. ಅಯ್ಯ, ನಂಗೆ ಯಾಕೆ ಅವ್ರ ಸಮಾಚಾರ ಬಿಡು, ಏನೋ ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೆ ಎನ್ನುತ್ತಾ ಪೂವಮ್ಮ ಅಲ್ಲಿಂದ ಹೊರಟಳು. ಅವಳಿಗೆ ತನ್ನ ಮನಸ್ಸಲ್ಲಿ ಮೂಡಿದ ಮಾತನ್ನು ಯಾರ ಮುಂದಾದರೂ ಕಕ್ಕಿ ಹಗುರವಾಗಬೇಕಿತ್ತು. ಅದಕ್ಕೆ ಸರಿಯಾದ ಕಿವಿ ಹುಡುಕುತ್ತಾ ಹೋದವಳು ತಲುಪಿದ್ದು ತೋಟದ ಮಾಲಿ ಸುಬ್ಬಯ್ಯನ ಬಳಿ. ಏನು ಪೂವಮ್ಮ, ಒಳಗಿನ ಕೆಲಸ ಎಲ್ಲ ಮುಗೀತಾ? ಆರಾಮಾಗಿ ಹೊರಗಡೆ ಬಂದುಬಿಟ್ಟಿದ್ದೀಯಾ? ಸುಬ್ಬಯ್ಯನಿಗೂ ಮನೆಯ ಒಳಗಡೆ ಏನು ನಡೆದಿದೆ ಎಂಬುದನ್ನು ತಿಳಿಯುವ ಆತುರ. ಹಾಗಾಗಿಯೇ ಹೂವಮ್ಮನನ್ನು ಮಾತಿಗೆ ಎಳೆದನು. ಅಯ್ಯ, ಕೆಲಸಕ್ಕೇನು ಸುಬ್ಬಯ್ಯ, ಹೊತ್ತುಟಾಗಿಂದ ಹೊತ್ತು ಮುಳುಗೋವರೆಗೂ ಇದ್ದಿದ್ದೆ. ನಮ್ಮ ಜನ್ಮನೇ ಇಷ್ಟು ನೋಡು, ಹುಟ್ಟಿದಾಗಿಂದ ಕೆಲಸ ಮಾಡ್ತಾ ಇರೋದನೆಯ. ಕೆಲಸ ಮಾಡಿ ಮಾಡಿ ಬೇಜಾರಾಗೋಯ್ತು. ಹಾಗೆ ಒಂಚೂರು ಹೊಸ ಗಾಳಿ ಕುಡಿಯೋಣ ಅಂದ್ಕೊಂಡು ಬಂದೆ ಎನ್ನುತ್ತಾ ಸುಬ್ಬಯ್ಯನ ಬಳಿಯೇ ಬಂದು ನಿಂತಳು. ಯಾಕೋ ಭಾರಿ ಬೇಜಾರಲ್ಲಿರೋ ಹಾಗಿದೆ, ಏನು ಸಮಾಚಾರ? ತನ್ನ ಜೇಬಿನಲ್ಲಿದ್ದ ಎಲೆ, ಅಡಿಕೆ, ತಂಬಾಕು ನೀಡುತ್ತಾ ಕೇಳಿದನು ಸುಬ್ಬಯ್ಯ. ಪೂವಮ್ಮಳಿಗೆ ತಂಬಾಕೆಂದರೆ ಪ್ರಾಣ ಎನ್ನುವುದು ಅವನಿಗೆ ತಿಳಿಯದ ವಿಷಯವೇನಲ್ಲ. ಏನು ವಿಷಯ ಅಂತ ಹೇಳೋದು ಸುಬ್ಬಯ್ಯ, ಮನೆಯಾಗೆ ಮಹಾಲಕ್ಷ್ಮಿ ಅನ್ನೋಂಥ ಹೆಂಡಿಟ್ಕೊಂಡು ಆ ಸುಶಾಂತಪ್ಪ ಯಾವುದೋ ಬಣ್ಣದ ಬೀಸಣಿಕೆಯನ್ನು ಕರ್ಕೊಂಡು ಬಂದವ್ರೆ. ಆಯಮ್ಮ ಪಾಪದ ಹೆಂಗಸು ಬೆಳಿಗ್ಗೆ ಇದೇ ವಿಷಯಕ್ಕೆ ಕಣ್ಣೀರು ಹಾಕ್ಕೊಂಡು ಸೂಟ್ ಕೇಸ್ ಹಿಡ್ಕೊಂಡು ಮನೆ ಬಿಟ್ಟು ಹೊಂಟೋಯ್ತು. ನಿಟ್ಟಿಸಿರು ಬಿಡುತ್ತಾ ಕೈ ಬಾಯಿ ತಿರುಗಿಸಿಕೊಂಡು ತಾನೇ ಕಣ್ಣಾರೆ ಅವರಿಬ್ಬರ ಜಗಳ ಕಂಡವಳಂತೆ ಹೇಳಿದಳು. ಆಯಾ ಬಿಡಮಿ, ಆ ಅಯ್ಯಮ್ಮನೂ ಏನು ಚಿನ್ನ ಅಲ್ಲ, ಯಾವಾಗಲೂ ಮುಖ ಗಂಟಾಕೊಂಡೇ ಇರ್ತದೆ. ದುಡಿಯೋ ಗಂಡಸನ್ನ ಒಂಚೂರು ನಗ್ನಗ್ತಾ ಮಾತಾಡ್ಸ್ಕೊಂಡಿರೋದಲ್ವಾ. ಮನೆಯಾಗಿನ ಯಾವ ಜವಾಬ್ದಾರಿನೂ ತೊಗೊಳಕಿಲ್ಲ. ಅಮ್ಮೋರ ಹಾಸಿಗೆ ಹಿಡ್ದು ಅಷ್ಟು ದಿನ ಆಯಿತು. ಆ ಪೊನ್ನಿ ನೋಡ್ಕೊತಾಳೆ ಹೊರತು ಸೊಸೆ ಅನ್ನಿಸ್ಕೊಂಡೋಳು ಈ ಅಮ್ಮ ಒಂದಿನಾರು ನೋಡ್ಕೊಂಡಿದ್ದಾಳಾ ಎನ್ನುತ್ತಿರುವ ಹಾಗೆಯೇ ಸುಬ್ಬಯ್ಯನಿಗೆ ಈ ವಿಷಯವನ್ನು ಮಾಯಾಳಿಗೆ ತಿಳಿಸಬೇಕು ಎಂಬ ಯೋಚನೆ ಮೂಡಿತು. ನೀವು ಗಂಡಸ್ರೇ ಇಷ್ಟು, ತಪ್ಪು ನಿಮ್ಮದೇ ಇದ್ದರೂ ಹೆಣ್ಮಕ್ಳ ಮೇಲೆ ತಪ್ಪು ಹೊರಿಸೋದು
ಎಂದು ಜಗಳಕ್ಕೆ ನಿಂತಳು ಪೂವಮ್ಮ. ಅಂತೂ ಇಂತೂ ಅವಳನ್ನು ಸಮಾಧಾನ ಮಾಡಿ ಅಲ್ಲಿಂದ ಸಾಗಿ ಹಾಕಿದ ಸುಬ್ಬಯ್ಯ ಮಾಯಾಳ ಮೊಬೈಲ್ಗೆ ಕರೆ ಮಾಡತೊಡಗಿದ. ಎಷ್ಟು ಬಾರಿ ಪ್ರಯತ್ನ ಪಟ್ಟರೂ ಮಾಯಾಳ ಫೋನ್ ರಿಂಗಾಗುತ್ತಿತ್ತೇ ಹೊರತು ಅವಳು ಫೋನ್ ತೆಗೆಯಲೇ ಇಲ್ಲ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸೋದನ್ನು ಮರಿಬೇಡಿ. ಧನ್ಯವಾದಗಳು.